come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. ನಮ್ಮ ಟಿವಿ ನೋಡುತ್ತಿರುವಂತ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ವಿಜೆ ನಿಖಿಲ್ ರಾಜ್ ಮಾಡುವಂತ ಪ್ರೀತಿಯ ಸ್ವಾಗತ. ಬಹಳ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿದ್ದೇವೆ, ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಮುಖ್ಯ ಪ್ರಾಯೋಜಕರಾಗಿದ್ದಾರೆ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಮಂಗಳೂರಿನ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಚೈನ್. ಅದೇ ರೀತಿ ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ in association with Indian Design School, Interior Design College. Tried, tasted and trusted Aruna Masala since 1980. ಸಹ ಪ್ರಾಯೋಜಕರಾಗಿ ನಮ್ಮ ಜೊತೆ ಇದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್. ಮೀಡಿಯಾ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಇದ್ದಾರೆ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ, ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಅಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೆ ನಿಮ್ಮ ಪರವಾಗಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಈ ಒಂದು ಸುಂದರವಾದ ಸಂಚಿಕೆಯನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ಕಳೆದ ಸಂಚಿಕೆಯಲ್ಲಿ ನೀವು ನೋಡಿರ್ಬೋದು ಯಾವ ಥರ ಕಂಟೆಸ್ಟೆಂಟ್ಸ್ನವರು ಬೇರೆ ಬೇರೆ ವಿಭಿನ್ನವಾದ ರೆಸಿಪೀಸ್ಗಳನ್ನು ಮಾಡಿ ನಮ್ಮ ತೀರ್ಪುಗಾರರಿಗೆ ಪ್ರೆಸೆಂಟ್ ಮಾಡಿದ್ರು. ಸೊ ಯಾರೆಲ್ಲ ಸೇಫ್ ಆಗಿದ್ರು, ಯಾರೆಲ್ಲ ಡೇಂಜರ್ ಝೋನಿಗೆ ಹೋಗಿದ್ದಾರೆ ಅಂತ ಕೂಡ ನೀವು ನೋಡಿದ್ದೀರಾ. ಸೊ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು 4 ಜನ ಹೋಮ್ ಕುಕ್ಸ್ನವರನ್ನ ಇಂಟ್ರೊಡ್ಯೂಸ್ ಮಾಡಿ ಅವರು ನಮಗೆ ಅವರ ವಿಭಿನ್ನವಾದ ಡಿಶಸ್ ಅನ್ನ ಮಾಡ್ಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಮಾತಿದೆ, ಯಾವುದೇ ಕಲೆ ಆಗಿರ್ಬೋದು ಅದನ್ನ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದಷ್ಟು ಅದರಲ್ಲಿ ನಾವು ಪರಿಣಿತರಾಗ್ತೇವೆ. ಸೊ ಅಡುಗೆ ಕೂಡ ಹಾಗೆ, ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೇವೆ, ಎಷ್ಟು ಮಾಡ್ತೇವೆ ಅಷ್ಟೇ ನಮ್ಮ ಸ್ಕಿಲ್ಸ್ ಜಾಸ್ತಿ ಆಗ್ತಾ ಬರ್ತದೆ. ಅಂತ ಸ್ಕಿಲ್ಡ್ ಹೋಮ್ ಕುಕ್ಸ್ ನಮ್ಮ ಮಾಸ್ಟರ್ ಕ್ಲಾಸ್ ಕಿಚನ್ ಅಲ್ಲಿ ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಸೊ ಯಾರೆಲ್ಲ ಆ ಹೋಮ್ ಕುಕ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ನಮ್ಮ ನೆಚ್ಚಿನ ತೀರ್ಪುಗಾರರನ್ನ ಇವತ್ತು ಸ್ವಾಗತ ಮಾಡುವಂತ ಹೊತ್ತು. ಸೊ ಇವತ್ತು ನಮ್ಮ ತೀರ್ಪುಗಾರರಾಗಿ ನಮ್ಮ ಜೊತೆ ಇದ್ದಾರೆ. ಸೊ ಮೊಟ್ಟ ಮೊದಲನೆಯಾಗಿ ಶೆಫ್ ದೇವಬ್ರಾತ್ ಮಂಡಲ್ ಅವರು. ಇವರು ಓಷನ್ ಪರ್ಲ್ ಹೋಟೆಲ್ನಲ್ಲಿ ಎಕ್ಸಿಕ್ಯೂಟಿವ್ ಶೆಫ್ ಆಗಿ ಸೇವೆಯನ್ನು ಸಲ್ಲಿಸಿರುವಂತವರು. ಸೊ ಇವರನ್ನ ಈ ಒಂದು ವೇದಿಕೆಗೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಇನ್ನೊಬ್ರು ತೀರ್ಪುಗಾರರಿದ್ದಾರೆ, ಇವರು ಕೂಡ ತುಂಬಾನೇ ಅನುಭವಿ ಶೆಫ್ ಅವರು. ಸೊ ಇವರು ಶೆಫ್ ಮಿಥುನ್ ಕುಲಾಲ್ ಅವರು. ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸೊ ಶೆಫ್ ಮಂಡಲ್ ಅವರೇ, ಸೊ ಅದೇ ರೀತಿ ಶೆಫ್ ಮಿಥುನ್ ಅವರೇ, ಸೊ ವೆಲ್ಕಮ್ ಸರ್, ವೆಲ್ಕಮ್ ಟು ದ ಶೋ. ಸೊ ಇವತ್ತು ನಮ್ಮ ಜೊತೆ ಈಗಾಗಲೇ ಹೇಳಿದಂತೆ 4 ಜನ ಹೋಮ್ ಕುಕ್ಸ್ ಇವತ್ತು ಇರ್ತಾರೆ. ಸೊ ನಮ್ಮ ಈ ಒಂದು ಮಾಸ್ಟರ್ ಕ್ಲಾಸ್ ಕಿಚನ್ ಅಲ್ಲಿ ಅವರು ಯಾವ ಥರ ಅಡುಗೆಯನ್ನ ಮಾಡ್ತಾರೆ, ಅವರು ಮಾಡಿದಂಥ ಅಡುಗೆಗೆ ನಮ್ಮ ಮಾಸ್ಟರ್ ಶೆಫ್ಸ್ನವರು ಯಾವ ಥರ ಕಮೆಂಟ್ಸ್ ಕೊಡ್ತಾರೆ ಅಥವಾ ಯಾವ ಥರ ತೀರ್ಪುಗಳನ್ನು ಕೊಡ್ತಾರೆ ಅಂತ ನೋಡೋಣ. ಸೊ ಕಂಟೆಸ್ಟೆಂಟ್ಸ್ನವರನ್ನ ವೆಲ್ಕಮ್ ಮಾಡೋಣ. ವೋಚರ್ ಸಿಕ್ಕಿತ್ತು 750ದು. ಅದರಲ್ಲಿ ನಮಗೆ 750ಯಲ್ಲಿ ಏನು ತೆಗೆಯುವುದಂತ ನಮಗೆ ಅಷ್ಟು ಗೊತ್ತಾಗಲಿಲ್ಲ, ಲೈಕ್ ಯಾವ ಐಟಮ್ ತೆಗಿಬೇಕು ಏನು ಅಂತ ಹೇಳಿ. ಜಸ್ಟ್ ಅನ್ ಇನ್ಸ್ಟೆಂಟ್ ಕೆಲವು ನನಗೀಗ ಐಟಮ್ಸ್, ಮೇನ್ ಐಟಮ್ಸ್ ಬೇಕಿರ್ತದಲ್ಲ, ಹಾಗೆ ಕಂಡದು ನಾನು ತೆಗೆದಿದ್ದೇನೆ. ಅದರಲ್ಲಿ ಏನು ಮಾಡಲಿಕ್ಕೆ ಆಗ್ತದೆ ಅಂತ ನೋಡುವ ಅಂತ ಹೇಳಿ ಜಸ್ಟ್ ಚಿಕನ್ ಎಲ್ಲ ಮೇನ್ ಐಟಮ್ ಅಲ್ಲ, ಅದೆಲ್ಲ ತೆಗೆದಿದ್ದೇನೆ. ಚಿಕನ್, ಕೆಲವು ವೆಜಿಟೇಬಲ್ಸ್ ಅದೆಲ್ಲ ತೆಗೆದೆ, ಒಂದು ಫ್ರೂಟ್ ಎಲ್ಲ ತೆಗೆದಿದ್ದೇನೆ, ಡೆಸರ್ಟ್ ಎಲ್ಲ ಮಾಡಲಿಕ್ಕೆ. ಸೊ ಪ್ಲ್ಯಾನ್ ಮಾಡಲಿಲ್ಲ, ಜಸ್ಟ್ ಒಂದು ಹೀಗೆ ಐಟಮ್ ನೋಡುವಾಗ ಒಂದು ಡಿಶ್ ಮಾಡುವ ಅಂತ ಆಗಿತ್ತು, ಹಾಗೆ ತೆಗೆದದ್ದು. ಕಂಟೆಸ್ಟೆಂಟ್ಸ್ ವೆಲ್ಕಮ್ ನಿಮ್ಮೆಲ್ಲರಿಗೂ. ಸೊ ಇವತ್ತಿನ ಸಂಚಿಕೆಯಲ್ಲಿ ನೀವೆಲ್ಲರೂ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಸೊ ಎಲ್ಲರೂ ಇವತ್ತಿನ ರೌಂಡ್ಗೆ ರೆಡಿ ಇದ್ದೀರಾ? ಸೊ ನಿಮ್ಮ ವೆರಿ ಫಸ್ಟ್ ರೌಂಡ್. ಸೊ ಇನ್ನೋವೇಟಿವ್ ಡಿಶ್ ಅನ್ನ ಮಾಡಿ ನಮ್ಮ ತೀರ್ಪುಗಾರರು, ನಮ್ಮ ಮಾಸ್ಟರ್ ಶೆಫ್ಸ್ಗೆ ನೀವು ನಿಮ್ಮ ಡಿಶಸ್ ಅನ್ನ
ಪ್ರೆಸೆಂಟ್ ಮಾಡಬೇಕು. ಸೊ ಎವ್ರಿಬಡಿ ಆರ್ ರೆಡಿ. ಸೊ ನಿಮಗೆ ಇವತ್ತು ಕೇವಲ 60 ಮಿನಿಟ್ಸ್ ಟೈಮ್ ಕೊಡ್ತೇವೆ. ಸೊ 1 hour ಟೈಮಲ್ಲಿ ನಿಮ್ಮ ಕುಕಿಂಗ್ ಪ್ರೋಸೆಸ್ ಮಾಡಬೇಕು, ಅದನ್ನು ಪ್ಲೇಟಿಂಗ್ ಕೂಡ ಮಾಡಿ ನಮ್ಮ ತೀರ್ಪುಗಾರರಿಗೆ ನೀವು ಸರ್ವ್ ಮಾಡಬೇಕು. ಸೊ ಎಲ್ಲರೂ ಆದಷ್ಟು ನೀಟಾಗಿ ಆದಷ್ಟು ಕ್ವಿಕ್ ಆಗಿ 1 hour ಮಾತ್ರ ನೀವು ಏನೇ ಮಾಡಬೇಕಿದ್ರು ಕೇವಲ 60 ಮಿನಿಟ್ಸ್ ಟೈಮಲ್ಲಿ ಮಾಡಿ ನಮ್ಮ ತೀರ್ಪುಗಾರರಿಗೆ ಪ್ರೆಸೆಂಟ್ ಮಾಡಬೇಕು. ಸೊ 5 ಮಿನಿಟ್ಸ್ ಲಾಸ್ಟ್ 5 ಮಿನಿಟ್ಸ್ ಏನಿದೆ ಅದನ್ನು ಆದಷ್ಟು ನೀವು ಪ್ಲೇಟಿಂಗಿಗೆ ಯೂಸ್ ಮಾಡಿದ್ರೆ ಚೆನ್ನಾಗಿರ್ಬೋದು. ಸೊ ಇದನ್ನೆಲ್ಲ ತಲೆಲಿಟ್ಟು ನಿಮ್ಮ ಈ ಒಂದು ಕುಕಿಂಗ್ ರೌಂಡನ್ನು ನಾವು ಸ್ಟಾರ್ಟ್ ಮಾಡ್ತೇವೆ. ಸೊ ನಿಮ್ಮ 1 hour ಟೈಮ್ ಈಗ ಶುರುವಾಗ್ತದೆ. ಸೊ ಪ್ಲೀಸ್ ಸ್ಟಾರ್ಟ್. ನಾನು ಸೋಯಾ ಡಿಸರ್ಟ್ ಮಾಡುವಾಗ ಅದು ಕ್ಯಾರಮಲೈಸ್ ಮಾಡ್ತಿದ್ದೆ. ಆಗ ನನ್ನ ತುಂಬ ಟೆನ್ಷನಲ್ಲಿ ಐ ವಾಸ್ ಟೂ ಟೆನ್ಸ್ಡ್. ಸೊ ಎವ್ರಿಥಿಂಗ್ ಫೆಲ್ ಆಫ್. ಮಾಡುವಾಗ ಐ ವಾಸ್ ಕಂಪ್ಲೀಟ್ ನರ್ವಸಲ್ಲಿ ಅದು ನನಗೆ ಕೆಳಗೆ ಬಿತ್ತು. ತುಂಬ ಟೆನ್ಷನ್ ಆಯಿತು. ಕಿಚಣಿಗೆ ಬಂದ ನಂತರ ನಾನು ಇದು ಎಂತ ಮಾಡಬೇಕು ಏನು ನನಗೆ ಆಗ ತಲೆಗೆ ಹೋಗಲಿಲ್ಲ. ಆದರೆ ಸಹ ನಾನೊಂದು 4 ಐಟಮ್ ಮಾಡಲಿಕ್ಕೆ ನಾನಲ್ಲಿ ಡಿಸೈಡ್ ಮಾಡಿದ್ದು. ಆದರೆ ನಾನು 4 ಐಟಮಲ್ಲಿ ಹೇಳಿದರೆ ಒಂದು ಚಿಕನ್ ಗ್ರೇವಿ ಮಾಡಿದ್ದು, ಒಂದು ಚಿಕನ್ ಚೀಸ್ ಕ್ರಾಕೆಟ್ಸ್, ಮಲಾಯಿ ಟಿಕ್ಕಾ ಆ್ಯಂಡ್ ಒಂದು ಮಿಲ್ಕ್ ಶೇಕ್ ಮಾಡಲಿಕ್ಕೆ ಏನು ಹೇಳಿದರೆ ಅದು ಗ್ರೇವಿಗೆ ಒಂದು ಏನಾದರೆ ಬೇಕಲ್ಲ ತಿನ್ನಲಿಕ್ಕೇನು ಹೇಳಿ. ಆದರೆ ಗ್ರೇವಿ ಚೆಕ್ ಮಾಡುವಾಗ ಚಪಾತಿಯ ಪೂರಿ ಆ ಟೈಪ್, ಅದಕ್ಕೆ ನಾನು ಪೂರಿ ಮಾಡಿದ್ದು. ಇವತ್ತು ನಾನು ಮೇನ್ ಐಟಮ್ ನಾನು ಚಿಕನ್ ಒಳಗೆ ಕೀಮಾ ಸ್ಟಫ್ ಮಾಡಿ ಚೀಸ್ ಹಾಕಿ ಒಂದು ರೋಲ್ ಮಾಡಿದ್ದೇನೆ ವಿತ್ ಗ್ರೀನ್ ಮಸಾಲ. ಮತ್ತು ಡೆಸರ್ಟಲ್ಲಿ ನಾನೊಂದು ಕ್ಯಾರೆಟ್ ತೆಗೆದಿದ್ದೆ ನಾನು, ಬಿಕಾಸ್ ಕ್ಯಾರೆಟಲ್ಲಿ ಒಂದು ಒಳ್ಳೆ ಡೆಸರ್ಟ್ ಮಾಡ್ಬೋದಂತ ಅದು ನಾನು ಥಿಂಕ್ ಮಾಡಿದ್ದೆ. ಬಟ್ ನಾನು ಥಿಂಕ್ ಮಾಡಿದ್ದೆ ಡೆಸರ್ಟ್ ಮಾಡಲಿಲ್ಲ, ಅಲ್ಲಿ ನಾನು ಮಾಡಿದ್ದೆ ಬೇರೆ ಡೆಸರ್ಟ್. ಆ್ಯಕ್ಚುಲಿ ನಾನು ಕ್ಯಾರೆಟ್ ಮಲಾಯಿ ರೋಲ್ ಮಾಡಲಿಕ್ಕೆ ಹೋದದ್ದು, ಬಟ್ ಅದು ಆಗಲಿಲ್ಲ.
ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೆ 3 ಡಿಶ್ ಮಾಡಬೇಕಂತೆ. ಒಂದು ಚಿಕನ್ ಐಟಮ್, ಒಂದು ಸ್ವೀಟ್ ಡಿಶ್, ಸಿಂಪಲ್ ಸ್ವೀಟ್ ಡಿಶ್ ಆ್ಯಂಡ್ ಒಂದು ಡ್ರಿಂಕ್ ಮಾಡೋಣಂದು. ಯಾಕೆಂದರೆ ಡ್ರಿಂಕ್ ಈಗ ಕ್ಯಾಲ್ಕುಲೇಟ್ ಮಾಡಿದರೆ 750 ಅಮೌಂಟಲ್ಲಿ ಎಲ್ಲ ಬರ್ತದೆ. ಯಾಕೆಂದರೆ ನೀವು ಚಿಕನ್ ತಗೋಬೇಕಿದ್ರೆ ಇದು 65 ರುಪೀಸ್ ಇರ್ತದೆ. ಮತ್ತು ಅದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಆಗ್ಬೋದು, ಕ್ರೀಮ್ ಹಾಕ್ಬೋದು, ಮತ್ತು ಡ್ರಿಂಕ್ ಮಾಡಿದರೆ ಸಾಫ್ಟ್ ಡ್ರಿಂಕ್ ಮಾಡಿದರೆ ಅದರಲ್ಲಿ ಅದು 100 ರುಪೀಸ್ ಒಳಗೆ ಬರ್ಬೋದು. ಯಾಕೆಂದರೆ ನಾನು ಬಜೆಟ್ ಹಾಕಿದ್ದು. ಓಕೆ, ಸೇವರಿ ಡಿಶ್ ಚಿಕನ್ ಡಿಶ್ ಇದ್ದರೆ ಮ್ಯಾಕ್ಸಿಮಮ್ 250 ಹೋಗ್ಬೋದು. ಮತ್ತು ಸ್ವೀಟ್ ಡಿಶ್ ಇದ್ದರೆ ಅದಕ್ಕೂ ಕೂಡ 200 ಹಾಕಿ ಇದಕ್ಕೆ ಜಸ್ಟ್ 150 ಸಾಫ್ಟ್ ಡ್ರಿಂಕ್ ಮಾಡ್ಬೋದು. ಡ್ರಿಂಕ್ ಸಿಟ್ಟಲ್ಲಿ ಮಾಡಿದ ಅಥವಾ ನಿಮಗೇನು ಬೇಕು ಅಂತಂದರೆ ಕಂಟೆಸ್ಟೆಂಟ್ಸ್, ಓನ್ಲಿ 20 ಮಿನಿಟ್ಸ್ ಲೆಫ್ಟ್ ಫಾರ್ ಯು. ಫೈನಲ್ ಪ್ರಾಸೆಸ್ ಏನೇ ಇದ್ರೂ ಅದನ್ನು ಪ್ರಾರಂಭ ಮಾಡಿ. ಸೊ ಕೇವಲ 20 ಮಿನಿಟ್ಸ್ ಬಾಕಿ ಇದೆ. ನಿಮಗೆ ಏನೇ ಕುಕಿಂಗ್ ಇದ್ರು, ಪ್ಲೇಟಿಂಗ್ ಇದ್ರು, ಸರ್ವಿಂಗ್ ಇದ್ರು ಅದನ್ನು ಬರೀ 20 ನಿಮಿಷಗಳ ಕಾಲಾವಕಾಶದಲ್ಲಿ ಮಾಡಿ. ಇದೆ ಅದು ಮಾತ್ರ ಸರ್ವಿಂಗ್ ಟೇಬಲ್ಗೆ ಹೋಗ್ತದೆ. ಇದೆಲ್ಲ ಇಲ್ಲಿಯೇ ಉಳಿತದೆ. ಸೊ ಸಡನ್ಲಿ ನನಗೆ ಅಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಒಂದು ಮೊಸಾಕ ರೆಡಿ ಆಯಿತು. ಮತ್ತು ಲಾಸ್ಟ್ ಮೂಮೆಂಟಲ್ಲಿ 2 ಎಗ್ಗಿತ್ತು ಅಲ್ಲಿ. ಅದರಲ್ಲಿ ನನಗೆ ಏನಾದರೂ ಮಾಡುವ ಅಂತ ಒಂದು ಡಿಶ್ ಮಾಡುವ ಇನ್ಸ್ಪೈರ್ಡ್ ಅದು ಮಾಡುವಕ್ಕಿಂತ ಒಂದು ಡಿಶ್ ಪ್ರೆಸ್ ಮಾಡುವ ಬದಲು ನನಗೆ ಇನ್ನೊಂದು ಮಾಡುವಂಥ ಪ್ಲ್ಯಾನ್ ಆಯಿತು. 2 ಅದರಲ್ಲಿ ಸ್ಟಫ್ಡ್ ಚೀಸಲ್ಲಿ ಹಾಕಿ ಒಂದು ಎಗ್ಗಲ್ಲಿ ಒಂದು ಡಿಶ್ ಮಾಡಿದ್ದೇನೆ. ಅದು ಎಲ್ಲ ಗ್ಯಾಸ್ನ ಯೂಸ್ ಮಾಡ್ತಾ ಇದ್ದೆ, ಮಿಕ್ಸಿ ಯೂಸ್ ಮಾಡ್ತಾ ಇದ್ದೆ. ಆಗ ನಿಖಿಲ್ ಸರ್ ಅವರು ಮತ್ತು ಶೆಫ್ ಎಲ್ಲ ಬಂದು ನೋಡಿದರು. ಶೆಫ್ ನೋಡುವಾಗ ನಮಗೆ ಸ್ವಲ್ಪ ನರ್ವಸ್ ಆಗ್ತಾ ಇತ್ತು. ಆ್ಯಂಡ್ ಅವರು ಹೇಳ್ತಾ ಇದ್ರು ಮಲ್ಟಿ ಟಾಸ್ಕಿಂಗ್ ಅಂತ. ಅಂದರೆ ಹೇಳಿದರೆ ಬಿಕಾಸ್ ಐ ಹ್ಯಾಡ್ ಟು ಫಿನಿಶ್, ನನಗೆ ಕಂಪ್ಲೀಟ್ ಆಗಬೇಕಿತ್ತು. ದ ಚಾಲೆಂಜ್ ವಿಚ್ ಐ ಟುಕ್, ನಾನು ಥಿಂಕ್ ಮಾಡಿದ ಐಟಮ್ ಮಾಡಲಿಕ್ಕೆ ಟೈಮ್ 1 ಅವರಲ್ಲಿ ಅದು ಆಗಬೇಕಿತ್ತಲ್ಲ. ಸೊ ನಾನು ಟ್ರೈ ಮಾಡಿದ್ದೆ. ಸೊ ಅದಕ್ಕೆ ಎಲ್ಲ ಎಫರ್ಟ್ಸ್ ಹಾಕಿ ನಾನು ಎಲ್ಲ ಆಗಾಗ ಮಾಡ್ತಾ ಇದ್ದೆ, ಅಂದರೆ ಎಲ್ಲ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ. ಸೊ ಅದಕ್ಕೆ ಅವರು ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ತಾ ಇದ್ರು. ಕ್ಯಾರಮಲ್ ಕಸ್ಟರ್ಡ್ ಮಾಡಲಿಕ್ಕೆ ಶುಗರನ್ನು ಮೆಲ್ಟ್ ಮಾಡಿ, ಓಕೆ, ಅದು ಕ್ಯಾರಮಲ್ ಕಸ್ಟರ್ಡ್ ಬೇಸ್ ಮಾಡಿ ಬೇಗ ಆಗಬೇಕು. ಯಾಕೆಂದರೆ ಇದು ಚಿಲ್ಲಾಗಿ ಸರ್ವ್ ಮಾಡಬೇಕು. ನಾವು ಬೌಲಲ್ಲಿ ಹಾಕಿ ಕ್ಯಾರಮಲ್ ಆ್ಯಂಡ್ ಕ್ಯಾರಮಲ್ ಕಸ್ಟರ್ಡ್ ಹಾಕಿ ಫ್ರಿಜ್ಜಲ್ಲಿ ಇಟ್ಟೆ. ಫ್ರಿಜ್ಜಲ್ಲಿ ಇಟ್ಟ ನಂತರ ಬೇರೆ ಕೆಲಸ ಮಾಡುವಾಗ ಮತ್ತೆ ನೆನಪಾಯಿತು, ಓ ಮೈ ಗಾಡ್, ಇದು ಎಂತ ಮಾಡಿದ್ದೇನೆ. ಯಾಕೆಂದರೆ ಕ್ಯಾರಮಲ್ ಕಸ್ಟರ್ಡನ್ನು ನಾನು ಪ್ಲಾಸ್ಟಿಕ್ ಬೌಲಲ್ಲಿ ಹಾಕಿದ್ದೇನೆ, ಮೋಲ್ಡಲ್ಲಿ ಹಾಕಿರಲಿಲ್ಲ. ಅದು ತುಂಬ ಬಿಗ್ ಮಿಸ್ಟೇಕ್.
ಕೂಡ ವೇಟೇಜ್ ಇದೆ. ಸೊ ನಿಮ್ಮ ರೆಸಿಪಿ ಎಷ್ಟು ಕ್ಲೀನ್ ಆಗಿದೆಯೋ ಅದೇ ರೀತಿ ನಿಮ್ಮ ಪ್ಲೇಸಸ್ ಕೂಡ ಅಷ್ಟೇ ಕ್ಲೀನ್ ಆಗಿ ಇಡಬೇಕಾಗ್ತದೆ. ಲಾಸ್ಟ್ 2 ಮಿನಿಟ್ಸ್ ಬಾಕಿ ಉಂಟು. ಸೊ ಮಾತ್ರ ಕೌಂಟರ್ ಎಲ್ಲ ಬಾರಿ ಬ್ಯೂಟಿಫುಲ್ ಆಗಿ ತಗೊಂಡುಂಟು. ಪ್ರತಿಯೊಂದು ಪ್ಲೇಟ್ಸ್ ಆರ್ಡರ್, ಸರ್ವಿಂಗ್ ಆರ್ಡರ್ ವೆರಿ ಡಿಫ್ರೆಂಟ್ ಆದ ರೆಸ್ಟೋರೆಂಟ್ ಫೀಲ್ ಬರುತ್ತುಂಟೆ. ಸೊ ಹೋಮ್ಲಿ ಫೀಲ್ ಇಸ್. ಸೊ ಎವ್ರಿಥಿಂಗ್ ಐ ಆಮ್ ಗೆಟಿಂಗ್ ಅ ವೆರಿ ಕಾಂಟಿನೆಂಟಲ್ ಆರ್ ರೆಸ್ಟೋರೆಂಟ್ ಫೀಲ್. ಸರ್ವಿಂಗ್ ಇಂಚ ಬಾರಿ ಇನೋವೇಟಿವ್ ಅದನ್ನ ಪ್ರೆಸೆಂಟೇಷನ್ ಎಲ್ಲ ಬಾರಿ ಸೂಪರ್ ಆದ ಮಾಡಿದ್ದಾರೆ. ಐ ಥಿಂಕ್ ಕೆಲವೊಂದು ಟೇಬಲ್ಸ್ ಅಂತೂ ಬಿಫೋರ್ ದ ಟೈಮಿಂಗ್. ಐ ಥಿಂಕ್ ದೇ ಹ್ಯಾವ್ ಲಾಸ್ಟ್ 2 or 1 minute ನಾವು ರೌಂಡ್ನಲ್ಲಿ ನೀವು ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ಅಂತ ನಮ್ಮ ಮಾಸ್ಟರ್ ಶೆಫ್ನವರು ಹೇಳಲಿಕ್ಕಿದ್ದಾರೆ. ಸೊ ಆದಷ್ಟು ಫಟಾಫಟಾಗಿ ಮಾಡಿ. ಸೊ ಲಾಸ್ಟ್ 2 minutes. ನಾನು 1 ಗಂಟೆ ಕುಕ್ಕಿಂಗ್ ಅಂತ ಹೇಳುವಾಗ ಪ್ಲ್ಯಾನಿಂಗ್ ಮಾಡೋದಕ್ಕೆ ಏನಾಗಿದೆ, ನನ್ನ ಕುಕ್ಕಿಂಗ್ ಬೇಗ ಮುಗಿದಾಗಿದೆ. ಪ್ಲೇಟಿಂಗ್ ಎಲ್ಲ ಮಾಡಿ ಜಡ್ಜಸ್ಗೋಸ್ಕರ ಕಾಯ್ತಾ ಇದ್ದೆ. ಆವಾಗ ನಾನು ಬೇರೆ ಕಂಟೆಸ್ಟನ್ನು ನೋಡುವಾಗ ಕೆಲವರು ಒಲಿದೆಲ್ಲ ಮಾಡಿದ್ದಾರೆ. ಕೆಲವರು 1 ಡಿಶ್ ಆಗಿದೆ, 2 ಡಿಶ್ ಆಗಿದೆ, ಕೆಲವು ಪ್ಲೇಟಿಂಗ್ ಆಗಬೇಕಂತ. ಖುಷಿ ಆಯಿತು, ನನಗೆ ಕಾನ್ಫಿಡೆಂಟ್ ಇತ್ತು ಬೇಗ ಕೆಲಸ ಮಾಡಿದೆ ಅಂತ. ಅದಕ್ಕೆ ಈ ಕುಕ್ಕಿಂಗಲ್ಲಿ ತುಂಬ ಖುಷಿ ಆಯಿತು. 1 minute contestants, only last precious 1 minute, super 1 minute. ಟಿಲ್ ದ ಮೂಮೆಂಟ್ ಎಂಡ್ಸ್ ಕ್ಲೀನಿಂಗ್ ಮಾಡಲಿಕ್ಕೆಲ್ಲ ಇತ್ತು. ಸೊ ಕ್ಲೀನಿಂಗ್ ಮಾಡೋದು ಅದೆಲ್ಲ ಇತ್ತು ಅಲ್ಲ ಮಾಡಲಿಕ್ಕೆ. ಸೊ ಮೈಂಡಲ್ಲಿ ಅದೆಲ್ಲ ಇತ್ತು, ಮಾಡಬೇಕು, ಕಂಪ್ಲೀಟ್ ಮಾಡಬೇಕು, ಟೈಮ್ ಒಳಗೆ ಎಲ್ಲ ಫಿನಿಶ್ ಮಾಡಬೇಕು. ಸೊ ಲಾಸ್ಟ್ ಟೈಮ್ ಅಪ್ ಆಗುವವರೆಗೆ ನನ್ನ ಹ್ಯಾಂಡ್ಸ್ ವರ್ಕ್ ಆಗ್ತಾ ಇತ್ತು, ಅಲ್ಲಿ ಇಲ್ಲಿ ಪ್ಲೇಟಿಂಗ್ ಮಾಡೋದು, ಕ್ಲೀನಿಂಗ್ ಮಾಡೋದು. ಸೊ ಆ 1 hour ಕಂಪ್ಲೀಟ್ ವರ್ಕ್ ಮಾಡ್ತಾ ಇದ್ದೆ ನಾನು. ಸೊ ಏನೇ ಇದ್ರು ವರ್ಕ್ ಸ್ಟೇಷನ್ ಸೆಟ್ಟಿಂಗ್ ಆಗಿರ್ಬೋದು, ಪ್ಲೇಟಿಂಗ್ ಆಗಿರ್ಬೋದು, ಕೇವಲ ಲಾಸ್ಟ್ ಮಿನಿಟಲ್ಲಿ ಇವಾಗ ಟೈಮ್ ಮುಗಿತಾ ಬರ್ತಾ ಇದೆ. ಲಾಸ್ಟ್ 30 seconds, 30 seconds ಬಾಕಿ. ಓನ್ಲಿ ಲಾಸ್ಟ್ 30 seconds. ಸೊ 30 seconds ಬಾಕಿ. ಎನಿಥಿಂಗ್ ಪೆಂಡಿಂಗ್ ಇದ್ರೆ ನೋಡ್ಕೊಳ್ಳಿ ನಿಮ್ಮ ಪ್ಲೇಸಸ್ ಅಲ್ಲಿ ಅಥವಾ ನಿಮ್ಮ ಪ್ಲೇಟ್ಸ್ ಅಲ್ಲಿ ಏನಾದರೂ ಪೆಂಡಿಂಗ್ ಇದ್ರೆ ಇವಾಗಲೇ ನೋಡ್ಕೊಳ್ಳಿ. ಫೈನಲ್ ಟಚ್ ಏನಾದರೂ ಕೊಡೋದಂತ ಇದ್ರೆ ಸೊ ಲಾಸ್ಟ್ ಫ್ಯೂ ಸೆಕೆಂಡ್ಸ್ ಬಾಕಿ. ಏನೇ ಇದ್ರು ಅದಷ್ಟು ಕ್ಲೀನ್ ಆಗಿ ನೋಡ್ಕೊಳ್ಳಿ. ಓಕೆ ಕಂಟೆಸ್ಟೆಂಟ್ಸ್, 10, 9, 8, 7, 6, 5, 4, 3, 2 and 1. Hands up away from the counter. ರೆಸಿಪೀಸ್ ಅನ್ನ ಮಾಡಿದ್ದಾರೆ. ಸೊ ಎಲ್ಲರೂ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಅಂತ ನನಗೆ ನೋಡುವಾಗ ಅರ್ಥ ಆಗ್ತಾ ಇದೆ. ಸೊ ಅವರ ಟೇಸ್ಟಿಂಗ್ ಇವಾಗ ನಮ್ಮ ಶೆಫ್ನವರು ಮಾಡ್ಲಿಕ್ಕಿದ್ದಾರೆ. ಸೊ ಅವರು ಯಾವ ಥರ ಕಮೆಂಟ್ಸ್ ಕೊಡ್ತಾರೆ ಅಂತ ನೋಡೋಣ. ಸೊ ಒಬ್ಬರಾಗಿ ಒಬ್ರು ನಮ್ಮ ಜಡ್ಜಸ್ ಮುಂದೆ ನಿಮ್ಮ ಡಿಶಸ್ ಅನ್ನ ನೀವು ಪ್ರೆಸೆಂಟ್ ಮಾಡಬೇಕು. ಎಲ್ಲರೂ ರೆಡಿ ಇದ್ದೀರಲ್ವಾ ಪ್ರೆಸೆಂಟ್ ಮಾಡಲಿಕ್ಕೆ? ಸೊ ಆಲ್ ಸೆಟ್, ರೆಡಿ, ಓಕೆ. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. ಕಂಟೆಸ್ಟೆಂಟ್ಸ್ ಎಲ್ಲರೂ ಅವರವರ ರೆಸಿಪಿಯನ್ನ ಮಾಡಿ ಮುಗಿಸಿದ್ದಾರೆ. ಸೊ ಎಲ್ಲರೂ ತುಂಬಾ ನೀಟಾಗಿ ಪ್ಲೇಟಿಂಗ್ ಮಾಡಿದ್ದಾರೆ. ಸೊ ಇವಾಗ ಟೇಸ್ಟಿಂಗ್ ಟೈಮ್. ಸೊ ನೀವು ಟೇಸ್ಟ್ ಮಾಡಿ ಅವರಿಗೆ ಜಡ್ಜ್ಮೆಂಟ್ ಅನ್ನು ಕೊಡಬೇಕು. ಸೊ ಯಾರ ರೆಸಿಪಿ ಯಾವ ಥರ ಆಗಿದೆ ಅಂತ ನೋಡುವಂಥ ಸಮಯ ಬಂದಿದೆ. ಸೊ ಮೊದಲಿಗೆ ವಿಜಯಲಕ್ಷ್ಮಿ ಅವರೇ, ನೀವು ಮಾಡಿದಂಥ ರೆಸಿಪಿಯನ್ನ ನಮ್ಮ ಮಾಸ್ಟರ್ ಶೆಫ್ನವರಿಗೆ ಸರ್ವ್ ಮಾಡಿ.
ವಿಜಯಲಕ್ಷ್ಮಿ ಅವರೇ, ನಿಮ್ಮ ರೆಸಿಪಿಯನ್ನ ನಮ್ಮ ಮಾಸ್ಟರ್ ಶೆಫ್ನವರಿಗೆ ಎಕ್ಸ್ಪ್ಲೈನ್ ಏನು ಮಾಡಿದ್ದೀರಾ? Keen to innovative dishes ಅಂತ ಸೊ ಆಪ್ಟೆಡ್ ಫಾರ್ ಕ್ರೀಮಿ ಲೆಮನ್ ಚಿಕನ್. ಇನೋವೇಷನ್ ಅಂದರೆ ಒಂದು ಲೆಮನ್ ಚಿಕನ್. ಇನೋವೇಷನ್ ಅಂದರೆ ಒನ್, ಇಟ್ ಶುಡ್ ಬಿ ಸಿಂಪಲ್. ಓಕೆ. ಸೆಕೆಂಡ್, ಅಕಾರ್ಡಿಂಗ್ ಟು ಮೀ, ಇಟ್ ಶುಡ್ ಬಿ ಡಿಫ್ರೆಂಟ್ ಆ್ಯಂಡ್ ಇನೋವೇಷನ್ ಶುಡ್ ಬಿ ಫ್ರೆಶ್. Okay, so creamy lemon chicken actually talks about how it is simple. It's a simple ingredient, chicken and cream and lemon and salt, all that stuff. Then I tried to do caramel custard. The caramel did not work out well, but it led to a new innovative dish where I used the caramel as a topping itself. So caramel, it's basically different. Why? Because this is a eggless caramel. It's made from bread, milk powder, milk, all that. And freshen, I have done a kiwi mojito. Yes. So I hope you enjoy it. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಸೊ ನಿಮ್ಮ ರೆಸಿಪಿ ಕೂಡ Creamy lemon Creamy chicken. lemon chicken. Cream is made of milk. Yes. If you add I have used fresh cream, chef. fresh cream and add lemon on it, then what happen? It become cuddle. Okay. We use lemon in the cream or milk for what purpose? Make a paneer. Okay. No? Always or else curd. Yes. You should not use cream in lemon in the cream or any milk product. Okay. If you use, then add little bit starch, any starch, like flour or corn flour. Okay. Because you forgot to add the any starch item. Okay. No? Yeah, You I add did not that? add. No. I had chicken stock. It is therefore it's becoming Okay. curdle. No? Should not be curdle. Okay. Creamy, that means its texture should be coming the creamy texture. Yes. Okay. So just taste it, safe taste. What's your opinion? My opinion is we should have some boiled vegetable or something. Yeah. Or tuare porle bojana. I actually Side dish. tried to search. I thought to get one. Okay. Got it. The salt should not be cut. Yes. Fine. I'll make a note of that. And what is that? That I tried to do caramel custard, but caramel was hardened. So custard is made from milk, milk powder, little custard powder, and bread. So I have not used any egg in this. Taste okay ఉంది. మొక్కల హార్డ్ అవుతుంది. Okay. This is the actually the Belgian eggless caramel custard, no? Yes. Yes. Where is the caramel? This That's- caramel is Yeah, missing. caramel was hardened. So since I didn't have time, what I did, I took the caramel and put it as a decoration. So that became as an innovation in caramel custard You recipe. should not say the caramel custard. Yes, It is simple custard, correct. not caramel custard. Okay. I would say custard topped with the caramel. It is simple custard. Yes. Okay. And this custard is harder. Custard should be caramel custard should be soft. Mix it. Sweet is missing. ಕ್ಯಾರಮೆಲ್ ಕಸ್ಟರ್ಡ್ ಪ್ಲೇಟಿಂಗ್ ಮಾಡುವಾಗ ನಾನು ಬೌಲನ್ನು ಅದು ಅಪ್ಸೈಡ್ ಡೌನ್ ಮಾಡಬೇಕು, ಉಲ್ಟ ಮಾಡುವಾಗ ಏನಾಗಿದೆ, ಅದು ನೋಡುವಾಗ ತುಂಬ ಬೇಜಾರಾಗಿದೆ. ಯಾಕೆಂದರೆ ಕ್ಯಾರಮೆಲ್ ಕಸ್ಟರ್ಡ್ ಗಟ್ಟಿಯಾಗಿದೆ, ಕ್ಯಾರಮೆಲ್ ಗಟ್ಟಿಯಾಗಿ ನನಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಅದು ಇಟ್ ವಾಸ್ ಅ ಬಿಗ್ ಬ್ಲಂಡರ್ ಆಗಿ ಬಿಟ್ಟಿದ್ದೀರಿ. ಯಾಕೆಂದರೆ ಈ ಕ್ಯಾರಮೆಲ್ ಕಸ್ಟರ್ಡಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದು ಕ್ಯಾರಮೆಲೇ ಗಟ್ಟಿ ಆಗುವಾಗ ನಾನು ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಅದಕ್ಕೆ ಮತ್ತೆ ಕೂಡ ಏನು ಮಾಡಿದೆ, ಅದು ಕ್ಯಾರಮೆಲ್ ತುಂಡು ತಗೊಂಡು ಕ್ಯಾರಮೆಲ್ ಕಸ್ಟರ್ಡ್ ಮೇಲೆ ಇಟ್ಟು ಸರ್ವ್ ಮಾಡಿದೆ, ಮಾತ್ರ ಜಜಸ್ಸಿಗೆ. ಸೊ ನೆಕ್ಸ್ಟ್ಗೆ ನಮ್ಮ ಜೊತೆ ಫಾತಿಮಾ ಸಲ್ವಾ ಅವರಿದ್ದಾರೆ. ಸೊ ನೀವು ಕೂಡ ನಿಮ್ಮ ಪ್ಲೇಟ್ಸ್ ಅನ್ನ ಹಿಡ್ಕೊಂಡು ಜಡ್ಜಿಂಗ್ ಟೇಬಲ್ಗೆ ತರಬಹುದು. So starting with my starters, I made chicken with keema stuffed with cheese, and I added green masala for that. Made with coriander, green chilli, pudina. Those are the main ingredients. Flavorful it is. And for that I kept mashed potato
that was the last minute one. And then dessert I made carrot malai roll. It's This is carrot malai roll? Yeah, but it's not. I actually planned to do that. I didn't have enough time, so instead of that, I kept the bread and I added the malai upon it, so that I could present the dish at least. And then drink, it is mango milkshake with I added on top Horlicks with dry fruits and fresh cream. It's a little innovative thing, which I. And what we taste first? You start with the starters. Yeah. There's freshness flavor is coming. Yeah. Because of the coriander. Coriander and mint leaves. It's a good combination, huh? Yeah, thank you. You are a continental chef, huh? Huh? You are a Continental chef. No, the flavors pura. It's good. It's Yeah. good. Continental, huh? Okay. Good. ಕಾಂಟಿನೆಂಟಲ್ ಎಕ್ಸ್ಪೋರ್ಟ್ I actually the flavors am pura very unnade. fond of continental food, Oh. so I always prefer ಇದಕ್ಕೆ it. appealing ಹಾಕೊಂಡು Appealing ಹಾಕೊಂಡು. ತಿನ್ನೋಲಿ ಮೋರ್ ತೂನಾಗ ತಿನ್ನೋದು ನಾವು ಅಂದ್ರೆ ಅದೇ ಟೇಸ್ಟ್ ಅಂಚನೆ ಉಂಟು. And what is that? I have kept the base as bread, and upon that I made malai with carrot malai it is. For the malai I made it with the milk, fresh cream and milk maid, little sugar. Then I made the puree of carrot, little milk powder, and that's all. One thing you mistaken. Yeah. You raw Fresh. carrot you add. Yeah, To okay. cook or grill or else Grated caramelize. Oh, Caramelize carrot something. sorry. Okay. ಸ್ವಲ್ಪ ಅವರಿಗೆ ಟೈಮ್ ಇರಲಿಲ್ವಾ ಅಂತ. Yeah, I actually didn't think that I'll present this dish when I tried somehow. ಮಸ್ತಲ್ಲ ಮಲ್ಪೆರ ಪೋಯರಿ ಅಂದಂದ ಅವು ಒಂಚೂರು ಬೊಕಲ ಪಣ್ಣ ಪಾರ್ಟಿ ಇಟ್ಟಲ್ಲ ಇಟ್ಸ್ ಓಕೆ. That's so nice. It's nice? ಯಾ Good. Thank you. ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಏನೋ ಒಂದು ಚೆನ್ನಾಗಿ ಬಂದಿದೆ. ಅದು ಭಾರಿ ಇದೆ. ಡೆಸರ್ಟ್ ಅದು ಸ್ವಲ್ಪ ಗುಡ್. It's good? Okay. Yeah. Thank you. Nice. Nice? Okay. If you serve this cold, it would be better. Yeah, will be it better. would be. Yeah, I actually had to keep the milk in the fridge, but then. Nice. Very good dish. Thank you. Thank you, thank Thank you very much. ನನ್ನ ಡಿಶ್ ನನಗೆ ತುಂಬ ಖುಷಿ ಆಯಿತು ನೋಡಿ. ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಅಪೀಲಿಂಗ್. ಜಡ್ಜಸ್ಸಿಗೆ ಸಹ ತುಂಬ ಖುಷಿ ಆಯ್ತು ಅದು ನೋಡಿ. ಆದರೆ ಒಂದು ಮಿಸ್ಟೇಕ್ ಮಾಡಿದ್ದೇನೆ, ಅಂದರೆ ನಾನು ನನ್ನ ಟೂತ್ ಪಿಕ್ ಅರ್ಜೆನ್ಸಿಯಲ್ಲಿ ನನಗೆ ತೆಗಿಲಿಕ್ಕೆ ಮರೆದು ಹೋಯಿತು. ಅದು ಅದರಲ್ಲಿ ಒಲ್ಲಿತ್ತು. ಅದೊಂದು ಮಿಸ್ಟೇಕ್ ಆಗಿತ್ತು ನನ್ನ ಚಿಕನಲ್ಲಿ. ಮತ್ತೆ ಒಂದು ಮಿಸ್ಟೇಕ್ ಅಂದರೆ ಗಾರ್ನಿಷಿಂಗ್ ಮಾಡುವಾಗ ನನಗೆ ಕ್ಯಾರೆಟ್ ಮಲಾಯಿ ರೋಲ್ ಮಾಡಿದ್ದೆಲ್ಲ, ಅದಕ್ಕೆ ಕ್ಯಾರೆಟ್ ನಾನು ಇಡಲಿಕ್ಕೆ ಕಟ್ ಮಾಡಿ ಇಟ್ಟಿದ್ದೇನೆ. ಆ್ಯಕ್ಚುಲಿ ಗ್ರಿಲ್ ಮಾಡಬೇಕು, ಹಾಗೆ ಸರ್ವ್ ಮಾಡಲಿಕ್ಕಿಲ್ಲ. ಸೊ ನಾನು ಅದು ಹಾಗೆ ಹಾಕಿದ್ದೇನೆ. ಆ್ಯಂಡ್ ಅದೊಂದು ಇನ್ನೊಂದು ಮಿಸ್ಟೇಕ್ ನಾನು ಮಾಡಿದ್ದು. ನನ್ನನ್ನು ಜಡ್ಜ್ ಅವರು ಕಾಂಟಿನೆಂಟಲ್ ಶೆಫ್ ಅಂತ ಹೇಳಿದ್ರು. ಅದು ನನಗೆ ತುಂಬ ಖುಷಿ ಆಯಿತು. ಅಂದರೆ ಆಡಿಷನಲ್ಲಿಯೂ ಸಹ ಅವರು ನಾನಂದರೆ ಡಿಶ್ ಮಾಡಿದ್ದು ಕಾಂಟಿನೆಂಟಲ್ ಡಿಶ್, ಆ್ಯಂಡ್ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಡಿಶ್. ನನಗೆ ಅದು ಮಾಡಲಿಕ್ಕೆ ತುಂಬ ಇಷ್ಟ. ಸೊ ಅವರದು ಕರೆದಾಗ ನನಗೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ನಮ್ಮ ಜೊತೆ ಇದ್ದಾರೆ ಶಾಯಿಸ್ತಾ ಹಮೀದ್ ಅವರೇ. ಸೊ ನೀವು ನಿಮ್ಮ ಪ್ಲೇಟ್ಸ್ ಅನ್ನ ತಂದು ಇಲ್ಲಿ ಸರ್ವ್ ಮಾಡಬಹುದು. Chef, today I've done moussaka. And with this, it's non-spicy. And you can try, just try it and just tell me how it is. Try here. Just try it. Saka, no? Yeah. This from Greeks. Yunan dishes. Yeah. And with moussaka with what? Yeah. This is tamarind juice, which is Arabs always drink with this moussaka. Moussaka is Along with tamarind? Yeah, tamarind. In Arab country? Yeah. Why? It's kind of always they use that after they
filled with the eating. It was too much heat. And along with macaroni, what? Not macaroni. Sorry. It's oricchiati pastas. Yeah. Yeah. It's not macaroni. Oricchiati. Yeah. Same pasta. It's specially used for moussaka. Eggplant, it's a Main ingredients eggplant. it's a must. It's a must. And, And potato. and Potato and the eggplant is a must for this dish. And other ingredients also missing there. Sauce and And zucchini also mixing. that is different kind of like different Greek and moussaka has a different style of making. Zucchini is different. They don't use this. Pasta is different for that. Not cooked. No, actually it's like that. Same. Potato should cook. No, actually it's half cooked and half the eggplant should be cooked and this is half. Only the base is grilled. For me, the lettuce should have been put in the ice cold water. Lettuce and garnish. It is not fresh actually. All lettuce. Yeah. Then you should put in the ice cold water so that it can regain its But we temp. kept it again we brought it up again. Put it. Yeah, that's the style. Yeah. We have to keep in the Yeah. ice cold water Yeah. And so that then it can get its freshness. fresh. Yeah. Because of that, your marks will be cut. ಜಡ್ಜಸ್ ಎದುರಿಗೆ ಮೊಸಾಕ ಪ್ರೆಸೆಂಟ್ ಮಾಡಿದೆ ಆಗ ಆ್ಯಕ್ಚುಲಿ ಅವರಿಗೆ ಮೊಸಾಕ ವಾಸ್ ಲೈಕ್ ಇಟ್ ವಾಸ್ ಓಕೆ ಫಾರ್ ದೆಮ್ ಲೈಕ್ ಅವ್ರು ಓಕೆ ಅಂತೇಳಿ ಮತ್ತು ಅದರಲ್ಲಿ ಪೊಟ್ಯಾಟೊ ಇಟ್ ವಾಸ್ ನಾಟ್ ಕುಕ್ಡ್ ಅಂತ ಹೇಳಿದರು ಸೊ ನಾನು ಅವ್ರ ಹತ್ರ ಹೇಳುವಾಗ ಅವರು ಇಲ್ಲ ಇದು ನಾ ಹೇಳಿದ್ದೆ ಇಲ್ಲ ಅದು ಹೀಗೆ ಬರ್ತದೆ ಸರ್ ನೋ ಅವರಿಲ್ಲ ಅದು ಕುಕ್ ಆಗಬೇಕಿತ್ತು ಇನ್ನು ಅಂತ ಹೇಳಿದರು. ಅವರೇ ನೀವು ಮಾಡಿದಂಥ ಡಿಶ್ ಅನ್ನ ನಮ್ಮ ಮಾಸ್ಟರ್ ಶೆಫ್ನವರಿಗೆ ಎಕ್ಸ್ಪ್ಲೈನ್. ಚಿಕನ್ ಕ್ರೀಮಿ ಗ್ರೇವಿ Chicken creamy gravy and with puri. with Own dish mein. with puri. Yeah, puri. Okay. Maida, only maida. Okay. That one croquettes, chicken cheese croquettes. Okay. Malai tikka. Malai tikka. Yeah. All are Indian dishes. Indian dishes. Yeah. This one. Indian. Chicken croquettes. Indian. Creamy chicken gravy. So Creamy taste the gravy. puri. When you're making the dough, no, immediately don't try it. At least No time. 20 minutes you have to keep for resting. Only side Then dish. you make a small peda. Okay? I know. Then you fry. Okay. Then you become a fluffiness is come. Okay? ಮತ್ತು ಪೂರಿ ಮಾಡುವಾಗ ಪೂರಿನ ಹೇಳಿದರೆ ನಾನದು 2 ಮಿನಿಟ್ಸಲ್ಲಿ ಪೂರಿ ಮಾಡಿದ್ದು. ಅದು ನನ್ನದು ಸ್ವಲ್ಪ ಆಡಾಯಿತು. ಪೂರಿನ ಹೇಳಿದರೆ ಮೈದಾದಲ್ಲಿ ಅಷ್ಟು ಟೈಮಿಂಗ್ಸ್ ಇರಲಿಲ್ಲ. 1 ಅವರ್ ಟೈಮ್ ಇದ್ದದಲ್ಲ, 1 ಅವರಲ್ಲಿ 5 ಐಟಮ್ ಮಾಡಲಿಕ್ಕೆ. You immediately fry, no? ಯಾ Okay. Gravy is tasty. ಯಾ ಥ್ಯಾಂಕ್ ಯು. Just okay. ಹಾಂ ಥ್ಯಾಂಕ್ ಯು. ಮಲೈ ಟಿಕ್ಕಾ. Just soft. Soft. Yeah. Yeah, Chicken. malai tikka. Malai tikka means black. Tikka means not Tikka, black. tikka black. Tikka means not black. अपन भी खाना पकाना भूल जाएगा लगता है. ಟಿಕ್ಕಾ ಅಂದ್ರೆ ಬ್ಲ್ಯಾಕ್ ಅಂತ ಅಲ್ಲ, ಹೇಳ್ತಾ ಟಿಕ್ಕಾ ಇದ್ದಾರೆ. ಅವ್ರು ಅಲ್ಲ, ಹೇಳ್ತಾ ಟಿಕ್ಕಾ. ಇದ್ದಾರೆ ತುಂಬಾ ಬರ್ನ್ ಆಗಿದೆ ಅಂತ ಇಲ್ಲ, ಹೇಳ್ತಾ ಇದ್ದಾರೆ. ಅದು ಟಿಕ್ಕ ಮಾಡಿದ್ದು ಮಲಾಯಿ ಅಲ್ಲ, ಮಲಾಯಿ ಟಿಕ್ಕ ಮಾಡಿದ್ದು. ಆಗ ಸ್ವಲ್ಪ ಕಲರ್ ಚೇಂಜಸ್ ಬರಬೇಕಲ್ಲೇ. ನೀವು ಬ್ಲ್ಯಾಕ್ ಅಂತ ಹೇಳಿದ್ರೆ ಅವಾಗ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಸೊ ಟಿಕ್ಕಾ ಅಂದ್ರೆ ಬ್ಲ್ಯಾಕ್ ಅಂತ ಹೇಳಿದ್ರು. ಸೊ ಅಲ್ಲಿ ಅವ್ರಿಗೆ ಕನ್ಫ್ಯೂಸ್ ಆಯ್ತು. ಸೊ ನಾವು ಯಾವ ತರದ ಟಿಕ್ಕಾ ಈ ತರದ ಟಿಕ್ಕಾ Black ಮಾಡಲಿಲ್ಲ ನೋಡಿ. ಅಂತ. थोड़ा ट्राई. Taste is okay. ಥ್ಯಾಂಕ್ ಯು. ಸರ್ ಬರ್ನ್ ತಿನ್ನೋದಲ್ಲ ಎಫೆಕ್ಟ್ ಆಗ್ತಲ್ಲ ಬ್ಲ್ಯಾಕ್ ಬೈ ಇಲ್ಲ, ಬರ್ನ್ ಮಾಡಿದೆ ಅದು.
ಏನು ಸಜೆಷನ್ ಕೊಡೋಣ. अच्छा होता अगर आप Okay. ये बर्ननेस नहीं आता ना. बर्न नहीं, बर्न टिक्का में बर्न करना, चारकोल में बर्न करते हैं ना, चारकोल का उसमें बर्न- मैं तवा में बर्न कर रहा चारकोल का बर्न अलग होता है, दिस हाँ एक्स्ट्रा बर्न. या बर्न होना है बट इट शुड नॉट बी एक्स्ट्रा बर्न. दैट इधर टेंशन बहुत हाँ ಟೆನ್ಷನ್ ಅಲ್ಲಿ ನೀವು Tension ಇಲ್ಲ. ಮಾಡಿದ್ದೀರಾ? ಆದ್ರೆ ಟೆನ್ಷನ್ ನೀವೇ ಇದ್ದರೆ ಹೇಳ್ತಾ ನಾನು ಇದ್ದೀರಾ. 4 ಐಟಮ್ ಮಾಡಿರಲ್ಲ, ಆಗ ನನಗೆ 5 ಐಟಮ್ ಇದ್ದದ್ದು ಆಲ್ರೆಡಿ. ನನ್ನದು ಒಂದು ನನ್ನ ಒಂದು item drop ಮಿಲ್ಕ್ ಆಯ್ತು. ಅಲ್ಲ, ಮಿಲ್ಕ್ ಐಸ್ ಆಗಲಿಲ್ಲ. ಬಟ್ ನನ್ನದು ಮಿಲ್ಕ್ನಲ್ಲಿದ್ದರೆ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಹೋಗುವಾಗ ಮಿಲ್ಕ್ ಫುಲ್ ನೀರಾಗಿ ಹೋಗಿದೆ, ಐಸ್ ಎಲ್ಲ ಬಿಟ್ಟು ತುಂಬ. ಅದು ನನಗೆ ಸರಿ ಆಗಲಿಲ್ಲ. ಆದರೆ ನಾನು 4 ಐಟಮ್ ಚಂದದಲ್ಲಿ ಮಾಡಿದ್ದಾರೆ. ಅದರೇನು ಅದರಲ್ಲಿ ಕ್ಲೀನ್ ಮಾಡಬೇಕು, ಪ್ಲೇಟ್ ಡೆಕೋರೇಷನ್ ಮಾಡಬೇಕು, ಎಲ್ಲ ಸೆಟ್ಟಿಂಗ್ ಮಾಡಬೇಕು. ಆದರೆ ಸಹ ನನಗೆ ಒಂದು 10 ಮಿನಿಟ್ಸ್ ಪುನಃ ಸಹ ಬಾಕಿ ಇದ್ದದ್ದು. ನನಗೆ 4 ಐಟಮ್ ಮಾಡಿ ಸಹ 10 ಮಿನಿಟ್ಸ್ ಬಾಕಿ ಇದ್ದದ್ದು. ಆ್ಯಕ್ಚುಲಿ ನನಗೆ ಮಿಲ್ಕ್ ಶೇಕ್ ಮಾಡ್ಬೋದಿತ್ತು, ಮಿಲ್ಕ್ ಹಾಳಾದದ್ರಲ್ಲಿ ನನ್ನದು ಮಿಲ್ಕ್ ಶೇಕ್ ಕ್ಯಾನ್ಸಲ್ ಆಯಿತು. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಮ್ಮ 4 ಜನ ಮಾಸ್ಟರ್ ಕ್ಲಾಸ್ ಹೋಮ್ ಕುಕ್ಸ್ ಏನಿದ್ದಾರೆ ತುಂಬಾನೇ ಚೆನ್ನಾಗಿ ಕುಕಿಂಗ್ ಮಾಡಿ ಅವರ ವಿಭಿನ್ನವಾದ ರೆಸಿಪೀಸನ್ನು ತುಂಬಾನೇ ವಿಭಿನ್ನವಾಗಿ ಪ್ಲೇಟಿಂಗ್ ಮಾಡಿ ನಮ್ಮ ತೀರ್ಪುಗಾರರ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಒಬ್ರಿಗಿಂತ ಒಬ್ರು ತುಂಬಾನೇ ಸ್ಪೆಷಲ್ ಆಗಿ ಮಾಡಿದ್ದಾರೆ, ತುಂಬಾನೇ ಟಫ್ ಕಂಟೆಸ್ಟೆಂಟ್ಸ್ ಅಂತ ಹೇಳ್ಬೋದು. ಸೊ ಎಲ್ಲರೂ ಬಹಳ ವಿಭಿನ್ನವಾಗಿ ಮಾಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಇದರ ಮುಖ್ಯ ಪ್ರಾಯೋಜಕರಾಗಿ ನಮ್ಮ ಜೊತೆ ಇದ್ದಾರೆ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್, ಪವರ್ಡ್ ಬೈ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ in association with Indian Design School, Interior Design College, Mangalore, and tried, tasted and trusted Aruna Masala since 1980. ಸಹ ಪ್ರಾಯೋಜಕರಾಗಿ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್, ಮೀಡಿಯಾ ಪಾರ್ಟ್ನರ್ ನಮ್ಮ ಟಿವಿ, ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಅಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ನಮ್ಮೆಲ್ಲ ಸ್ಪಾನ್ಸರ್ಸ್ನವರಿಗೆ ನಿಮ್ಮ ಮುಖಾಂತರ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಸೊ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year